ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿ ಮನರಂಜನೆ ನೀಡಿದ್ರು ಮೂರನೇ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದ ನಂತರ ಅವರ ಆಟದಲ್ಲಿ ಗಂಭೀರತೆ ಕಡಿಮೆಯಾಗ್ತಿದೆ. ಆ ಚಪ್ಪಾಳೆಯನ್ನ ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಟಾಸ್ಕ್ಗಳಲ್ಲಿ ಗಮನ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ಅಶ್ವಿನಿ ಗೌಡ ಗಿಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ಗೆ ಬಂದ ದಿನದಿಂದಲೂ ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಸ್ಯ ಮಾಡುತ್ತಾ ಮನೆಯವರಿಗೆ ಹಾಗೂ ವೀಕ್ಷಕರಿಗೆ ಮನರಂಜನೆ ಕೊಡ್ತಿದ್ದಾರೆ. ಅವರಿಗೆ ಮೂರನೇ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಕೂಡ ದೊರೆತಿತ್ತು. ಬೇಸರದ ಸಂಗತಿ ಅಂದ್ರೆ ಗಿಲ್ಲಿ ಅವರು ಅಲ್ಲಿಯೇ ಸ್ಟ್ರಕ್ ಆಗಿ ಹೋಗಿದ್ದಾರೆ. ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಎಂಬುದನ್ನ ಈಗಲೂ ನೆನಪಿಸಿಕೊಳ್ತಾರೆ. ಈ ಬಗ್ಗೆ ಅಶ್ವಿನಿ ಗೌಡ ಅವರು ಪ್ರಶ್ನೆ ಮಾಡಿದ್ದಾರೆ. ಮೂರನೇ ವಾರದಲ್ಲಿ ಅಶ್ವಿನಿ, ಜಾನ್ವಿ ಮೊದಲಾದವರು ರಕ್ಷಿತಾ ಶೆಟ್ಟಿ ವಿರುದ್ಧ ಟೊಂಕ ಕಟ್ಟಿ ನಿಂತಿದ್ದವರು. ಮಾಡಿದ ತಪ್ಪಿಗೆ ರಕ್ಷಿತಾ ಹಿಂಸೆ ಅನುಭವಿಸಬೇಕಾಯಿತು. ಈ ವಿಚಾರದಲ್ಲಿ ರಕ್ಷಿತಾ ಪರ ನಿಂತಿದ್ದು ಗಿಲ್ಲಿ ಮಾತ್ರ. ಈ ವಿಚಾರಕ್ಕೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತು. ಗಿಲ್ಲಿ ಈಗಲೂ ಅದನ್ನೇ ಹೇಳಿಕೊಂಡು ಓಡಾಡ್ತಾ ಇರ್ತಾರೆ. ನೀವು ಮಾಡಿದ ಸಾಧನೆ ಏನು ಎಂದು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವರ ಕೈ ನೇರವಾಗಿ ಕಿಚ್ಚನ ಚಪ್ಪಾಳೆ ಕಡೆಗೆ ಬೋರ್ಡ್ನತ್ತ ಹೋಗುತ್ತೆ. ಅದಾದ ಬಳಿಕ ಮಾಡಿದ್ದೇನು ಎಂಬ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ಗಿಲ್ಲಿ ಸಾಕಷ್ಟು ಮನರಂಜನೆ ನೀಡ್ತಾರೆ ನಿಜ, ಆದರೆ ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಗಂಭೀರವಾಗಿ ನಡೆದುಕೊಂಡಿದ್ದೇ ಇಲ್ಲ. ಇದುವೇ ಅವರಿಗೆ ಮುಳುವಾಗುವ ಸಾಧ್ಯತೆ ಇದೆ. ಇಡೀ ದಿನ ಮಾತು 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 ಎನ್ನುವ ಗಿಲ್ಲಿ ಟಾಸ್ಕ್ ಸಂದರ್ಭದಲ್ಲೂ ಏನಾದರೂ ಒಂದು ಕಿತಾಪತಿ ಮಾಡಲು ಹೋಗ್ತಿರ್ತಾರೆ. ಈ ವಿಚಾರ ಅನೇಕರಿಗೆ ಬೇಸರ ಮೂಡಿಸಿದೆ. ಅಶ್ವಿನಿ ಗೌಡ ಇದೇ ವಿಚಾರದಲ್ಲಿ ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸುದೀಪ್ ಅವರಿಂದಲೇ ಗಿಲ್ಲಿಗೆ ಈ ವಿಚಾರದಲ್ಲಿ ಪಾಠ ಹೇಳಿಸಬೇಕು ಎಂಬುದು ಅನೇಕರ ಅಭಿಪ್ರಾಯ. ರಘು ಅವರು ಮೂರನೇ ವಾರಕ್ಕೆ ಬಂದು ಕ್ಯಾಪ್ಟನ್ ಆದ್ರು, ಪ್ರಿನ್ಸಿಪಾಲ್ ಆದ್ರು, ನೀನೇನ್ ಮಾಡ್ತಿದ್ಯಾ ಎಂಬುದನ್ನ ಹೇಳು ಎಂದು ಅಶ್ವಿನಿ ಪ್ರಶ್ನೆ ಮಾಡಿದ್ದಾರೆ. ಆಗ ಗಿಲ್ಲಿ ಅವರು ಕಿಚ್ಚನ ಚಪ್ಪಾಳೆ ಬೋರ್ಡ್ ತೋರಿಸಿದ್ರು. ಅದನ್ನು ಬಿಟ್ಟು ಇನ್ನೇನು ಮಾಡಿದ್ಯಾ ಹೇಳು, ಕ್ಯಾಪ್ಟನ್ಸಿ ರೇಸ್ಗೆ ಒಮ್ಮೆಯಾದ್ರೂ ಇದೆಯಾ, ಕ್ಯಾಪ್ಟನ್ ಕೈ ಹಿಡಿದುಕೊಂಡು ವೈಸ್ ಕ್ಯಾಪ್ಟನ್ ಆಗೋದು ಎಂದ್ರು ಅಶ್ವಿನಿ. ಈ ವಿಚಾರ ಅನೇಕರಿಗೆ ಹೌದು ಅನಿಸಿದೆ. ನಾನು ವೈಸ್ ಕ್ಯಾಪ್ಟನ್ ಎಂದು ಹೇಳೋದು ಕ್ಯಾಪ್ಟನ್ಗೆ ಬಕೆಟ್ ಹಿಡಿದು ಓಡಾಡುವಂತೆ ಭಾಸವಾಗ್ತಾ ಇದೆ.